ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು 10ನೇ ತರಗತಿ ಗಣಿತ ವಿಷಯ ಘಟಕ 7 ನಿರ್ದೇಶಾಂಕ ರೇಖಾಗಣಿತ. ಈಗಾಗಲೇ ಪಾರ್ಟ್ 1 ವಿಡಿಯೋವನ್ನು ಮಾಡಿದ್ದೇನೆ PETಗೆ ಮತ್ತು ಅಭ್ಯಾಸ 7.1ರಲ್ಲಿ ಬರುವಂತಹ 1ನೇ ಪ್ರಶ್ನೆಗೆ ಪರಿಹಾರವನ್ನು ಮೊದಲನೇ ಒಂದು ಪಾರ್ಟ್ 1ರಲ್ಲಿ ಕಂಪ್ಲೀಟ್ ಅನ್ನು ಮಾಡಿದ್ದೇನೆ. ಈಗ ಪಾರ್ಟ್ 2ನಲ್ಲಿ ಅಭ್ಯಾಸ 7.1 ಮುಂದುವರಿದ ಭಾಗ ಪಾರ್ಟ್ ವಿಡಿಯೋ ನಂಬರ್ ಪಾರ್ಟ್ 2. ಇದರಲ್ಲಿ ಈ 7.1 ಅಭ್ಯಾಸದಲ್ಲಿ ಬರುವಂತಹ 2ನೇ ಪ್ರಶ್ನೆಗೆ ನಾವು ಪರಿಹಾರವನ್ನ ಕಂಡುಹಿಡಿಯೋಣ. 1ನೇ ಪ್ರಶ್ನೆಗೆ ಈಗಾಗಲೇ ಕಂಪ್ಲೀಟ್ ಆಗಿ ಪರಿಹಾರವನ್ನು ಕಂಡುಹಿಡಿಯಲಾಗಿದೆ. ಈಗ 2ನೇ ಪ್ರಶ್ನೆಯನ್ನು ನೋಡುವುದರ ಮೂಲಕ ಆ 2ನೇ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯೋಣ. 2ನೇ ಪ್ರಶ್ನೆ 0 0 ಮತ್ತು 36 15 ಬಿಂದುಗಳ ನಡುವಿನ ದೂರವನ್ನ ಕಂಡು ಹಿಡಿಯಿರಿ ಅಂತಿದೆ. ನಿಮಗಾಗಿ ವಿಭಾಗ 7.2ರಲ್ಲಿ ಚರ್ಚಿಸಲಾದ ಅಂದ್ರೆ ಉದಾಹರಣೆಯಲ್ಲಿ ಚರ್ಚಿಸಲಾದ ಎ ಮತ್ತು ಬಿ ನಗರಗಳ ನಡುವಿನ ಅಂತರವನ್ನ ಕಂಡು ಹಿಡಿಯಬಹುದೇ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಕಂಡು ಹಿಡಿಯಬಹುದು. ಯಾಕಂದ್ರೆ ಈಗಾಗಲೇ ಚಿತ್ರದಲ್ಲಿ ಈ ರೀತಿಯಾದಂತಹ ಬಿಂದುಗಳಿವೆ. ಈ ಬಿಂದುಗಳ ನಡುವಿನ ದೂರನೇ ಆ ಎರಡು ಎ ಮತ್ತು ಬಿ ಗಳ ನಡುವಿನ ದೂರ ಆಗುತ್ತೆ. ಹಾಗಾಗಿ ಅದನ್ನ ಕಂಡು ಹಿಡಿಯಬಹುದು ಅಂತಕ್ಕಂಥದ್ದು. ಈಗ ಮೂಲ ಬಿಂದುವಿನಿಂದ ಯಾವುದೇ ಬಿಂದುವಿಗೆ ಇರುವಂತಹ ದೂರವನ್ನ ಕಂಡು ಹಿಡಿಯಬೇಕಾಗಿತ್ತು. ನಮಗೆ ಈಗಾಗಲೇ ಸೂತ್ರವನ್ನ ಗೊತ್ತಿದೆ. ಅಥವಾ ಇದನ್ನ ನೇರವಾಗಿ ಇದೇ ರೀತಿಯಾಗಿ ಕೂಡ ತೆಗೆದುಕೊಂಡ್ರೆ ಏನ್ ತಪ್ಪಾಗೋದಿಲ್ಲ. ಈಗ ನಮಗೆ ಇದನ್ನ ಎಕ್ಸ್ ಮತ್ತು y ಅಂತ ತೆಗೆದುಕೊಳ್ಳಬೇಕು. ಈಗ ದೂರವನ್ನ ಕಂಡುಹಿಡಿಯುವಂತ ಸೂತ್ರ ದೂರ = x² + y² ಅಂತ ಸೂತ್ರ ಇದೆ. ಮೂಲ ಬಿಂದು ಇದು 0 0 ಅಂದ್ರೆ ಮೂಲ ಬಿಂದುವಿನಿಂದ ಯಾವುದೇ ಬಿಂದುವಿಗೆ ಇರತಕ್ಕಂತ ದೂರವನ್ನ ಕಂಡುಹಿಡಿಯುವಂತಹ ಸೂತ್ರ d = √x² + y². ಈಗ ಇಲ್ಲಿ √x² ಅಂದ್ರೆ 36 ಇದೆ, ಅದಕ್ಕೆ ವರ್ಗ ಪ್ಲಸ್ y ಅಂದ್ರೆ ಎಷ್ಟಿದೆ ನಿರ್ದೇಶಾಂಕ 15. ಇದಕ್ಕೆ ಸ್ಕ್ವೇರ್ 36ರ ವರ್ಗವನ್ನ ನಾವು ಮಾಡಬೇಕು. 36ರ ವರ್ಗವನ್ನ ಮಾಡಿದ್ರೆ 1296 ಪ್ಲಸ್ 15ರ ವರ್ಗ ಎಷ್ಟು 225. ನೆಕ್ಸ್ಟ್ ಇದನ್ನ ಕೂಡಿಸಿದಾಗ ಇದು 1521 ಅನ್ನುವಂತ ಉತ್ತರ. ಇದರ ವರ್ಗಮೂಲ ಎಷ್ಟು 39 ಯೂನಿಟ್ಸ್ ಅಂತಕ್ಕಂಥದ್ದು. ಅಂದ್ರೆ ಅದೇ ರೀತಿ ಎ ಮತ್ತು ಬಿ ಗಳ ನಡುವಿನ ದೂರವನ್ನ ಕಂಡು ಹಿಡಿಯಬಹುದೇ ಅಂತ ಪ್ರಶ್ನೆಯನ್ನು ಕೇಳಿದ್ರು. ಎ ಮತ್ತು ಬಿ ಗಳ ನಡುವಿನ ದೂರ ಅಲ್ಲಿ ನಾವು ಉತ್ತರವನ್ನ ಎಷ್ಟು 39 ಅದು ಕಿಲೋಮೀಟರ್ ನಲ್ಲಿ ಅಂತ ಕೊಟ್ಟಿದ್ದಾರೆ. ಹೀಗಾಗಿ ಅದನ್ನ ಕಿಲೋಮೀಟರ್ ಅಂತಕ್ಕಂಥ ಉತ್ತರವನ್ನ ಬರೀಬೇಕು. ಅಲ್ಲಿ ಚಿತ್ರದಲ್ಲಿ 7.2ರಲ್ಲಿ ಕೊಟ್ಟಿರುವ ಪ್ರಕಾರ ಅದನ್ನ ಎ ಮತ್ತು ಬಿ ಗಳ ನಡುವಿನ ದೂರ ಕಂಡು ಹಿಡಿಯಬಹುದೇ? ಹೌದು, ಕಂಡು ಹಿಡಿಯಬಹುದು. ಅದು ಎಷ್ಟು 39 ಕಿಲೋಮೀಟರ್ ಅನ್ನುವಂತಹ ಉತ್ತರ. ಅಥವಾ ಇದನ್ನು ಈ ರೀತಿಯಾಗಿ ಇಲ್ಲಿ 0 0 ಅನ್ನ ಕೊಟ್ಟಿದ್ದಾರೆ, ಇನ್ನೊಂದು 36 ಮತ್ತು 15 ಅನ್ನ ಕೊಟ್ಟಿದ್ದಾರೆ. ಇದು x1 y1 ಇದು x2 ಇದು y2 ಅಂತ ತೆಗೆದುಕೊಂಡು ಆ ಸೂತ್ರದಲ್ಲಿ ದೂರ ಕಂಡುಹಿಡಿಯುವಂತಹ ಸೂತ್ರ d = √x2 - x1 whole square plus y2 - y1 whole square ಅನ್ನುವಂತಹ ಸೂತ್ರನೂ ಕೂಡ ಉಪಯೋಗಿಸಬಹುದು. ಅದರ ಮೂಲ ಬಿಂದು ಅಂತ ತೆಗೆದುಕೊಂಡಾಗ ಈ ಸೂತ್ರ ಹಚ್ಚುವುದು ಅತ್ಯಂತ ಸೂಕ್ತ ಮತ್ತು ಸರಳವಾಗಿ ಅದನ್ನ ಕಂಡುಹಿಡಿಯಬಹುದು. ಒಂದು ವೇಳೆ ಈ ಸೂತ್ರ ಏನಾದ್ರೂ ನೆನಪು ಬರದೇ ಇದ್ರೆ ಮೂಲ ಬಿಂದು ಅಂತಕ್ಕಂಥ ಬಿಂದುಗಳು ಕೊಟ್ಟಿದ್ದಾರೆ, ಇನ್ನೊಂದು ಬಿಂದುವಿಗೆ ಇರತಕ್ಕಂಥ ದೂರ, ಈ ಸೂತ್ರ ಕೂಡ ಹಚ್ಚಿದ್ರು ಕೂಡ ಇದೇ ರೀತಿಯಾದಂತಹ ಉತ್ತರವನ್ನ ಬರುತ್ತೆ. ಹಾಗಾಗಿ ಇದು ಕೂಡ ಅಥವಾ ಅನ್ನುವಂಥದ್ದು, ಬಟ್ ಇದನ್ನೇ ನೀವು ಉಪಯೋಗಿಸಬೇಕು ಅಂತ. x2 ಅಂದ್ರೆ 36 ಮೈನಸ್ x1 ಅಂದ್ರೆ 0 ಪ್ಲಸ್ y2 ಅಂದ್ರೆ 15 ಮೈನಸ್ y1 ಅಂದ್ರೆ 0 ಹೋಲ್ ಸ್ಕ್ವೇರ್. ಈಗ 36ರಲ್ಲಿ 0 ಅನ್ನ ಕಳೆದ್ರೆ 36 ವರ್ಗ 1296 ಪ್ಲಸ್ ಇಲ್ಲಿ 15ರಲ್ಲಿ 0 ಕಳೆದ್ರೆ 15ರ ವರ್ಗ 225. ಇದನ್ನ ಕೂಡಿಸಿದಾಗ 1521. ಇದನ್ನ ವರ್ಗಮೂಲ ಕಂಡುಹಿಡಿದಾಗ 39 ಅನ್ನುವಂತಹ ಉತ್ತರವನ್ನ ಬರುತ್ತೆ. ಈ ಸೂತ್ರ ಆದ್ರೂ ತೆಗೆದುಕೊಳ್ಬಹುದು, ಇದು ಆದ್ರೂ ತೆಗೆದುಕೊಳ್ಬಹುದು. ಆದ್ರೆ ಸರಳವಾಗಿ ಇದು ನೇರವಾಗಿ ಮೂಲ ಬಿಂದುವಿನಿಂದ ಯಾವುದೇ ಬಿಂದುವಿಗೆ ಇರುವಂತಹ ದೂರ ಕಂಡುಹಿಡಿಯುವಂತದ್ದೇ. ಹಾಗಾಗಿ ಈ ಸೂತ್ರವನ್ನು ಬಳಸ್ತಕ್ಕಂಥದ್ದು ಅತ್ಯಂತ ಸೂಕ್ತ ಅಂತ ಹೇಳುತ್ತಾ ಈಗ 2ನೇ ಪ್ರಶ್ನೆಯನ್ನು ಕಂಪ್ಲೀಟ್ ಮಾಡಿದ್ದೇನೆ. ನೆಕ್ಸ್ಟ್ ಮುಂದಿನ 3ನೇ ಪ್ರಶ್ನೆ ನೋಡೋಣ. ಈಗ 7.1 ಅಭ್ಯಾಸದ 3ನೇ ಪ್ರಶ್ನೆ 1 5 2 3 -2 -1 ಎಂಬ ಬಿಂದುಗಳು ಸರಳ ರೇಖಾಗತವೇ ಎಂದು ನಿರ್ಣಯಿಸಿ ಅಂತ ಇದೆ. ಈಗ ಈ ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡಿಯೋಣ. ಅದಕ್ಕಿಂತ ಮುಂಚಿತವಾಗಿ ಸರಳ ರೇಖಾಗತ ಅಥವಾ ಏಕರೇಖಾಗತ ಅಂದ್ರೆ ಎರಡು ಒಂದೇ. ಸರಳ ರೇಖಾಗತ ಏಕರೇಖಾಗತ ಇವೆರಡು ಅಂದ್ರೆ ಏನು ಅಂತಂದ್ರೆ
ಆ ಕೊಟ್ಟಿರುವಂತಹ ಬಿಂದುಗಳು ಒಂದೇ ರೇಖೆಯಲ್ಲಿ ಇದ್ದರೆ, ಕೊಟ್ಟಿರುವಂತಹ 3 ಬಿಂದುಗಳು ಒಂದೇ ಸರಳ ರೇಖೆಯ ಮೇಲೆ ಇದ್ದರೆ ಅದನ್ನ ಏಕರೇಖಾಗತ ಅಥವಾ ಸರಳ ರೇಖಾಗತ ಅಂತ ಕರಿತೀವಿ. ಸರಳ ರೇಖಾಗತ, ಏಕರೇಖಾಗತ ಅಥವಾ ಸರಳ ರೇಖಾಗತ ಎಂದರೆ ಆ ಕೊಟ್ಟಿರುವಂತಹ ಬಿಂದುಗಳು ಒಂದೇ ಸರಳ ರೇಖೆಯ ಮೇಲೆ ಬಂದರೆ ಆ ಬಿಂದುಗಳನ್ನ ನಾವು ಏಕರೇಖಾಗತ ಅಥವಾ ಸರಳ ರೇಖಾಗತ ಬಿಂದುಗಳು ಅಂತ ಅವುಗಳನ್ನ ನಾವು ಕರಿತೀವಿ. ಒಂದು ವೇಳೆ ಕೊಟ್ಟಿರುವಂತಹ ಬಿಂದುಗಳು ಒಂದು ಇಲ್ಲಿ ಇದ್ದರೆ 3 ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಇಲ್ಲ, ಹಾಗಾದ್ರೆ ಅವುಗಳನ್ನ ಸರಳ ರೇಖಾಗತವಲ್ಲದ ಅಥವಾ ಏಕರೇಖಾಗತವಲ್ಲದ ಬಿಂದುಗಳು ಅಂತ ಕರಿತೀವಿ. ಈಗ ಸರಳ ರೇಖಾಗತ ಬಿಂದುಗಳು ಇರಬೇಕಾಗಿತ್ತು. ಇದು ಒಂದು ಹೆಸರು ಎ ಅಂತ ಕೊಡೋಣ, ಒಂದು ಬಿ ಅಂತ ಕೊಡೋಣ, ಒಂದು ಸಿ ಅಂತ ಕೊಡೋಣ. ಈ ಸರಳ ರೇಖಾಗತವಾಗಿವೆ ಅಥವಾ ಏಕರೇಖಾಗತ ಬಿಂದುಗಳೆಂದರೆ ಇದರ ಉದಾಹರಣೆ, ಇದರ ಉದ್ದ 4 ಅಂತ ಇಟ್ಕೊಳ್ಳೋಣ, ಇದರದ್ದು 2 ಅಂತ ಇಟ್ಕೊಳ್ಳೋಣ. ಈಗ ಎ ಬಿ ಎಷ್ಟಿದೆ ಅಂದ್ರೆ 4 ಇದೆ. ಬಿ ಸಿ ಎಷ್ಟಿದೆ? 2 ಇದೆ. ಎ ಸಿ ಎಷ್ಟಿರುತ್ತೆ ಅಂದ್ರೆ ಎ ಸಿ ಎಷ್ಟಿದೆ? 6 ಇದೆ. 6 ಅಂದ್ರೆ ಹೇಗೆ? ಎ ಬಿ ಉದ್ದ ಮತ್ತು ಬಿ ಸಿ ಗಳ ಉದ್ದಕ್ಕೆ ಸಮನಾಗಿರಬೇಕು. ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಂದ್ರೆ ಅದು ಏಕರೇಖಾಗತವಾಗಿದೆ ಅಂತ ಕರಿತೀವಿ. ಸಿಂಪಲ್ ಆಗಿ ಇಲ್ಲಿ ಎ ಬಿ 4, ಬಿ ಸಿ 2 ಸೆಂಟಿಮೀಟರ್ ಅಂತ ಅನ್ಕೊಳ್ಳೋಣ. ಟೋಟಲ್ ಎಷ್ಟಾಯ್ತು? 6. ಅಂದ್ರೆ ಇವೆರಡು ಬಿಂದು ದೂರಗಳ ಎ ಬಿ ಮತ್ತು ಬಿ ಸಿ ಗಳ ಮೊತ್ತವು ಎ ಸಿ ಯ ಮೊತ್ತಕ್ಕೆ ಸಮನಾಗಿರ್ಬೇಕು. ಹಾಗೆ ಇಲ್ಲಿಯೂ ಕೂಡ ನಾವು 3 ಬಿಂದುಗಳಂತ ತೆಗೆದುಕೊಂಡು ಪ್ರತಿಯೊಂದಕ್ಕೂ ಒಂದೊಂದು ಹೆಸರನ್ನು ಕೊಟ್ಟು ಆ ರೀತಿಯಾಗಿ ನಾವು ಎ ಬಿ ಯ ಉದ್ದವನ್ನ ಕಂಡುಹಿಡಿಬೇಕು, ಎ ಬಿ ಯ ಉದ್ದವನ್ನ ಕಂಡುಹಿಡಿಬೇಕು, ಬಿ ಸಿ ಯ ಉದ್ದವನ್ನ ಕಂಡುಹಿಡಿಬೇಕು, ನಂತರ ಎ ಸಿ ಯ ಉದ್ದವನ್ನ ಕಂಡುಹಿಡಿಬೇಕು. ಇವೆರಡರ ಮೊತ್ತ ಇದಕ್ಕೆ ಸಮ ಅಂತ ಆದರೆ ಅವು ಸರಳ ರೇಖಾಗತವಾಗಿವೆ ಅಂತ ಕರಿತೀವಿ. ಒಂದು ವೇಳೆ ಸಮ ಆಗಿಲ್ಲ ಅಂದ್ರ ಅವು ಸರಳ ರೇಖಾಗತ ಅಥವಾ ಏಕರೇಖಾಗತ ಬಿಂದುಗಳು ಅಲ್ಲ ಅಂತ ಉತ್ತರವನ್ನ ಬರಿತೀವಿ. ಈಗ ಆ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಹಿಡಿಯೋಣ. ಒಂದು ಎ ಬಿಂದು, ಒಂದು ಬಿ ಬಿಂದು, ಮತ್ತೊಂದು ಸಿ ಬಿಂದು. ಎ ಬಿಂದುವಿನ ನಿರ್ದೇಶಾಂಕ 1, 5, ಬಿ ಬಿಂದುವಿನ ನಿರ್ದೇಶಾಂಕ 2, 3, ಸಿ ಬಿಂದುವಿನ ನಿರ್ದೇಶಾಂಕ -2, -1 ಅಂತ ಇಟ್ಕೊಳ್ಳೋಣ. ನಾವು ಇದು ರೇಖಾಗತ ಇರಬಹುದು, ಇರದೇ ಇರಬಹುದು. ನಾವು ಆದ ಅಂತ ಅನ್ಕೊಂಡು ಆ ರೀತಿಯಾಗಿ ಚಿತ್ರವನ್ನು ಹಾಕೊಂಡಿವಿ ಅಷ್ಟೇ. ಆದ್ರೆ ಅದು ಇರಬಹುದು, ಇರದೇ ಇರಬಹುದು. ಮೊದಲು ನೋಡೋಣ. ಒಂದು ವೇಳೆ ಇದನ್ನೇ ನಾವು ಗ್ರಾಫ್ ನಲ್ಲಿ ಹಾಕಿದಾಗ ನಮಗೆ ಗೊತ್ತೇ ಆಗುತ್ತೆ. ಇದು ಗ್ರಾಫ್ ನಲ್ಲಿ ಹಾಕಿದಾಗ ಇದು ಎಕ್ಸ್, ಎಕ್ಸ್ ಡ್ಯಾಶ್, ಇದು ವೈ, ವೈ, ಇದು ವೈ ಡ್ಯಾಶ್ ಅನ್ನುವಂಥದ್ದು. ಈಗ ಆ 3 ಬಿಂದುಗಳನ್ನ ಗ್ರಾಫ್ ನಲ್ಲಿ ತೋರಿಸಿ ನಾನು. ಈಗ ಈ 3 ಬಿಂದುಗಳನ್ನು ಎ ಬಿ ಮತ್ತು ಸಿ ಬಿಂದುಗಳನ್ನ ಇವುಗಳನ್ನ ಸೇರಿಸಿದಾಗ ಇವು ಒಂದೇ ರೇಖೆಯಲ್ಲಿ ಆವೇನು? ಇಲ್ಲ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಪರಿಹಾರವನ್ನು ಸಿಕ್ಕೇ ಬಿಡ್ತು. ಸರಳ ರೇಖಾಗತವೇ ಅಂದ್ರೆ ಅಲ್ಲ ಅಂತ. ಹಾಗಾದ್ರೆ ಅಂದ್ರೆ ಇಲ್ಲಿ ಎ ಬಿ ಮತ್ತು ಸಿ ಈ ಕಡೆ ಬಂದಿದೆ, ಅಥವಾ ಇವೆರಡು ಬಿಂದುಗಳನ್ನ ಸೇರಿಸಿದ್ರೆ ಇವೆರಡು ಒಂದೇ ರೇಖೆಯಲ್ಲಿ, ಇದು ಬೇರೆ ಕಡೆ ಇದೆ. ಹಾಗಾಗಿ ಇವು 3 ಬಿಂದುಗಳು ಒಂದೇ ರೇಖೆಯಲ್ಲಿ ಇಲ್ಲ. ಈಗ ನಕ್ಷೆಯ ಸಹಾಯದಿಂದ ಹೇಳಿಕ್ ಸಾಧ್ಯ ಇದೆ. ಅದನ್ನೇ ನಾವು ಈ ಒಂದು ನಿರ್ದೇಶಾಂಕ ರೇಖಾಗಣಿತ ಅಂದ್ರೆ ಈ ದೂರ ಸೂತ್ರವನ್ನು ಉಪಯೋಗಿಸಿಕೊಂಡು ನಾವು ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯೋಣ. ಮೊದಲಿಗೆ ನಾವು ಏನ್ ಕಂಡುಹಿಡಿಯೋಣ? ಎ ಬಿ ಅನ್ನ ಕಂಡುಹಿಡಿಯೋಣ. ಇದಕ್ಕೆ ಹೆಸರುಗಳನ್ನ ಕೊಟ್ಕೊಳ್ಳೋಣ. ಎ ಅಂದ್ರೆ 1, 5, ಬಿ ಬಿಂದುವಿನ ನಿರ್ದೇಶಾಂಕ 2, 3, ಸಿ ಬಿಂದುವಿನ ನಿರ್ದೇಶಾಂಕ -2, -1 ಅಂತ ತಗೊಳ್ಳೋಣ. ಈ ಫಸ್ಟ್ ನಾವು ಎ ಬಿ ಅನ್ನ ಕಂಡುಹಿಡಿಯೋಣ. ಈಗ ಎ ಬಿ ಅಂತಂದ್ರೆ ಎ ಬಿ ಇಸ್ ಈಕ್ವಲ್ ಟು ಅಂದ್ರೆ ಎ ಬಿ ಅಂದ್ರೆ ಈ ಎ ಮತ್ತು ಬಿ ಬಿಂದುವಿನ ನಡುವಿನ ದೂರ, ಯಾವುದೇ 2 ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯುವಂತ ಸೂತ್ರ ಈಗಾಗಲೇ ಗೊತ್ತಿದೆ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅನ್ನುವಂತ ಸೂತ್ರ. ಇದರಲ್ಲಿ ಬೆಲೆಗಳನ್ನ ಆದೇಶಿಸುತ್ತಾ ಹೋಗೋಣ. x2 ಅಂದ್ರೆ ಎಷ್ಟು? ಇದು x1, ಇದು y1, ಇದು x2, ಇದು y2. x2 ಅಂದ್ರೆ ಎಷ್ಟಿದೆ? 2 ಇದೆ, ಮೈನಸ್ x1 ಅಂದ್ರೆ ಎಷ್ಟಿದೆ? 1 ಇದೆ, ಸ್ಕ್ವೇರ್ ಪ್ಲಸ್ y2 - y1. y2 ಅಂದ್ರೆ 3 ಇದೆ, ಮೈನಸ್ y1 ಅಂದ್ರೆ 5 ಇದೆ. ಇದನ್ನ ಬಿಡಿಸೋಣ. ಈಗ 2ರಲ್ಲಿ 1 ಕಳೆದ್ರೆ 1 ಸ್ಕ್ವೇರ್ ಪ್ಲಸ್ 3ರಲ್ಲಿ 5 ಅಂದ್ರೆ 1 ಪ್ಲಸ್ 1 ಮೈನಸ್ ಇದೆ, ಕಳೀರಿ 2 ಬಂದು -2 ಬಂತು. ಈಗ 1ರ ವರ್ಗ 1 ಪ್ಲಸ್ 2ರ ವರ್ಗ 4 ಅಂದ್ರೆ ಎಷ್ಟು ಬಂತಿದು? √5 ಯೂನಿಟ್ ಅನ್ನುವಂತಹ ಉತ್ತರವನ್ನ ಬಂತು. ಇದು ಯಾವುದರ ದೂರ? ಎ ಮತ್ತು ಬಿ ಬಿಂದುಗಳ ನಡುವಿನ ದೂರವನ್ನ ಬಂತು. ಅದೇ ರೀತಿ ಇನ್ನೊಂದು ಬಿಂದುವನ್ನ ಕಂಡುಹಿಡಿಯೋಣ. ಬಿ ಸಿ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯೋಣ. ಈಗ ಬಿ ಸಿ ಇಸ್ ಈಕ್ವಲ್ ಟು ರೂಟ್ ಅಂದ್ರೆ ಡಿ ಇಸ್ ಈಕ್ವಲ್ ಟು ಸೂತ್ರ ಗೊತ್ತಿದೆ. ಮತ್ತೆ ಸೇಮ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅನ್ನುವಂತ ಸೂತ್ರ. ಇಲ್ಲಿ ಮತ್ತೆ ಇವುಗಳಲ್ಲಿ ಮತ್ತೆ ಇದನ್ನ ಬಿ ಸಿ x1 y1 ಅಂತ ತೆಗೆದುಕೊಳ್ಳೋಣ. ಇದು x2 y2,
ಈಗ x2 ಅಂದ್ರೆ -2 ಇದೆ, ಬೆಲೆಗಳನ್ನು ಆದೇಶಿಸೋಣ. -2 ಮೈನಸ್ x1 ಅಂದ್ರೆ ಎಷ್ಟಿದೆ, 2 ಇದೆ, ಇದು ಸ್ಕ್ವೇರ್, ಪ್ಲಸ್ y2 ಅಂದ್ರೆ ಎಷ್ಟಿದೆ, -1 ಇದೆ, ಮೈನಸ್ y1 ಅಂದ್ರೆ ಎಷ್ಟಿದೆ, 3 ಇದೆ, ಇದಕ್ಕೂ ಕೂಡ ಸ್ಕ್ವೇರ್. ನೆಕ್ಸ್ಟ್ ಇದೇ ರೀತಿ ಇದನ್ನ ಮುಂದುವರಿಸಿ ಬಿಡಿಸೋಣ. BC is equal to square root of ಇದು -2 ಅಂದ್ರೆ -4 ಆಯ್ತು, -4 ನ ವರ್ಗ ಇದೆ, ಪ್ಲಸ್ 3 -1 ಅಂದ್ರೆ -4 ಆಯ್ತು, ಇದಕ್ಕೂ ವರ್ಗ ಅಂತಂದ್ರೆ ಇದು 4ರ ವರ್ಗ 16 ಪ್ಲಸ್ 4ರ ವರ್ಗ 16 ಅಂತಂದ್ರೆ ಟೋಟಲ್ ಎಷ್ಟಾಯ್ತು, ಇದು 32 ಅನ್ನೋದು. ಇದು BC ಯ ಉದ್ದ, ಇದು 32 ಯೂನಿಟ್ಸ್ ಅಂತ ಇರಲಿ. ಈಗ ನೋಡಿ BC ಯ ಉದ್ದವನ್ನ ಕಂಡುಹಿಡಿಯುವಾಗ x2 - x1 -2 ಆಮೇಲೆ -1 -3 -2 ಮೈನಸ್ ಇದ್ದಾಗ ಕೂಡಿಸಿ ಚಿಹ್ನೆ ಮೈನಸ್, ಇಲ್ಲೂ ಕೂಡ 2 ಮೈನಸ್ ಅನ್ನ ಇದೆ. ಇದು ನಮಗ ಇಕ್ವೇಶನ್ 1 ಅನ್ಕೊಳ್ಳೋಣ, ಇದು 2 ಅನ್ಕೊಳ್ಳೋಣ ಇರ್ಲಿ. BC is equal to ಇಷ್ಟು ಕಂಡುಹಿಡಿದೆವು. ಈಗ AB ಆಯ್ತು, BC ಆಯ್ತು, ಇನ್ನೊಂದು ಉಳಿತು ಯಾವುದು, AC. AB ಕಂಡುಹಿಡಿದೆವು, BC ಕಂಡುಹಿಡಿದೆವು, AC ಅನ್ನ ಕಂಡುಹಿಡಿದೆವು. AC is equal to ಸೂತ್ರ ಈಗಾಗಲೇ ಗೊತ್ತಿದೆ, x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತಿದೆ. ಈಗ ಮತ್ತೆ ಇಲ್ಲಿ ನಾವು ಅವುಗಳನ್ನ ತೆಗೆದುಕೊಳ್ಳೋಣ. BAC ತೆಗೆದುಕೊಳ್ತಾ ಇದೀವಿ ಅಂದ್ರೆ ಇದು x1 y1, ಇದು x2 y2, ಮತ್ತೆ x2 - x1. x2 ಅಂದ್ರೆ -2 ಇದೆ, x1 ಅಂದ್ರೆ 1 ಇದೆ, ಮತ್ತೆ y2 ಅಂದ್ರೆ -1 ಇದೆ, y1 ಅಂದ್ರೆ -5 ಇಸ್ ಈಕ್ವಲ್ ಟು ಇದನ್ನ ಬಿಡಿಸಿ -3 ಹೋಲ್ ಸ್ಕ್ವೇರ್, ಇದು 1 2 ಮೈನಸ್ ಇವೆ, -1 -5 -6 ಸ್ಕ್ವೇರ್ ಇಸ್ ಈಕ್ವಲ್ ಟು 3ರ ವರ್ಗ 9, 6ರ ವರ್ಗ 36, 36 ಪ್ಲಸ್ 9 ಅಂದ್ರೆ ಎಷ್ಟಾಯ್ತು, ಇದು 45 ಅಂತ ಆಯ್ತು. ಹಾಗಾದ್ರೆ AC ಯ ಉದ್ದ 45. ಇದನ್ನ ಇನ್ನೂ ಸ್ವಲ್ಪ ಬಿಡಿಸ್ರ 9 × 5 ಅಂತ ಆಗ್ತದೆ. 9 ಅಂದ್ರೆ 9ರ ವರ್ಗಮೂಲ 3 ರೂಟ್ 5 ಅಂತ. ಇದು AC ಯ ಉದ್ದವನ್ನ ಬಂತು. ಅದೇ ರೀತಿ ಇಲ್ಲೂ ಕೂಡ ಇದನ್ನು ಕೂಡ ಇನ್ನೊಂದು ಸ್ವಲ್ಪ ಬಿಡಿಸೋಣ. ಇದನ್ನ 16 2 32 ಅಂತ ಆಯ್ತು. ಈಗ 16 ವರ್ಗಮೂಲ 4 ರೂಟ್ 2 ಅಂತ. ಈಗ ನೋಡಿ ಇದಕ್ಕೆ 2 ಸಮೀಕರಣ, ಇದು 3 ಸಮೀಕರಣ ನೋಡ. ಈಗ AB ಯ ಉದ್ದ, ಒಂದನೇ ಸಮೀಕರಣ AB ಯ ಉದ್ದ ಮತ್ತು BC ಯ ಉದ್ದ √5 ಇದೆ, 4 ರೂಟ್ 2 ಕೂಡಿಸಿದ 3 ರೂಟ್ 5 ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ AB ಪ್ಲಸ್ BCG ಈಸ್ ನಾಟ್ ಈಕ್ವಲ್ಸ್ ಟು AC ಆಗಿದೆ. ಈ AB ಮತ್ತು BC ಗಳ ಉದ್ದವು AC ಯ ಉದ್ದಕ್ಕೆ ಸಮನಾಗಿಲ್ಲ. ಅಂದ್ರೆ AB ಮತ್ತು BC ಗಳ ಉದ್ದ ಎಷ್ಟಿದೆ, √5 ಪ್ಲಸ್ 4 ರೂಟ್ 2 ಅಂದ್ರೆ √5 ಪ್ಲಸ್ 4 ರೂಟ್ 2 ಇರುತ್ತೆ. ಹಾಗಾಗಿ ಇದನ್ನ ಮತ್ತೊಂದ್ಸಲ ಬೇಕಾದ್ರೆ ಬರೀರಿ. √5 ಪ್ಲಸ್ 4 ರೂಟ್ 2 ಈಸ್ ನಾಟ್ ಈಕ್ವಲ್ಸ್ ಟು 3 ರೂಟ್ 5 ಆಗಿದೆ. ಹಾಗಾಗಿ ಇವೆರಡು ಕಂಡೀಷನ್ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ದೇರ್ಫೋರ್ ಆ ಬಿಂದುಗಳು ಈ ಸರಳ ರೇಖಾಗತವೇ ಅಂತ ಕೇಳಿದ್ದಾರೆ. ಹಾಗಾಗಿ ಸರಳ ರೇಖಾಗತವಾಗಿಲ್ಲ. ಕಾರಣ AB ಪ್ಲಸ್ BC ಈಸ್ ನಾಟ್ ಈಕ್ವಲ್ಸ್ ಟು AC ಆಗಿದೆ. ಅಂದ್ರೆ ಈ ಎರಡು ಬಾಹುಗಳ ಇವೆರಡರ ಮೊತ್ತ AC ಗೆ ಸಮ ಆದಾಗ ಮಾತ್ರ ಅವು ಸರಳ ರೇಖಾಗತ ಅಥವಾ ಏಕರೇಖಾಗತ ಬಿಂದುಗಳು ಆಗುತ್ತವೆ ಅನ್ನುವಂಥದ್ದು. ಇದು 3ನೇ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಹಿಡಿದಿದ್ದೇವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 4ನೇದು ನೋಡೋಣ. ಈಗ 4ನೇ ಪ್ರಶ್ನೆ, 5 -2 6 4 ಬಿಂದುಗಳು 7 ಮತ್ತು -2 ಒಂದು ಸಮದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳಾಗಿವೆ. ಅಂತ ಕೇಳಿದ್ದಾರೆ. ಸ್ವಲ್ಪ ತ್ರಿಭುಜಗಳ ಕಡೆ ಹೋಗೋಣ. ಈಗ ನಮಗೆ ತ್ರಿಭುಜದಲ್ಲಿ 3 ಬಾಹುಗಳು ಸಮನಾದರೆ ಅದಕ್ಕೆ ಏನಂತ ಕರಿತೀವಿ, ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಸಮಬಾಹು ತ್ರಿಭುಜ ಅಂತ. ಒಂದ್ ವೇಳೆ ತ್ರಿಭುಜದಲ್ಲಿ 2 ಬಾಹುಗಳು ಸಮನಾದರೆ, 2 ಬಾಹುಗಳು ಮಾತ್ರ ಸಮನಾದರೆ ಅದನ್ನ ನಾವೇನಂತ ಕರಿತೀವಿ, ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಸಮದ್ವಿಬಾಹು ತ್ರಿಭುಜ, ಬಾಹುಗಳ ಆಧಾರದ ಮೇಲೆ ತ್ರಿಭುಜಗಳ ವಿಂಗಡಣೆ. ಒಂದ್ ವೇಳೆ ತ್ರಿಭುಜದ ಬಾಹುಗಳು ಒಂದಕ್ಕೊಂದು ಸೇಮ್ ಚೇಂಜ್ ಇಲ್ಲ ಅಂದ್ರೆ ಇದು ಬೇರೆನೇ ಇದೆ, ಇದು ಬೇರೆನೇ ಇದೆ, ಇದರ ಉದ್ದ ಬೇರೆನೇ ಇದೆ, 3 ಬಾಹುಗಳ ಅಳತೆಗಳು ಬೇರೆ ಬೇರೆ ಇದ್ದರೆ ಅದನ್ನು ಏನಂತ ಕರಿತೀವಿ, ಅಸಮಬಾಹು ತ್ರಿಭುಜ ಅಂತ ಪ್ರಶ್ನೆ ಉತ್ತರ. 3 ರೀತಿಯ ನಮಗೆ ತ್ರಿಭುಜಗಳು, ಬಾಹುಗಳ ಆಧಾರದ ಮೇಲೆ 3 ರೀತಿಯ ತ್ರಿಭುಜಗಳನ್ನು ನಮಗೆ ಸಿಗುತ್ತವೆ.
ಆ ಸಮದ್ವಿಬಾಹು ತ್ರಿಭುಜ, ಸಮಬಾಹು ತ್ರಿಭುಜ ಮತ್ತು ಅಸಮಬಾಹು. ನಮಗ್ ಕೇಳಿರ್ತಕ್ಕಂಥದ್ದು ಸಮದ್ವಿಬಾಹು ಕೇಳ್ಯಾರ. ಯಾವುದೇ ತ್ರಿಭುಜವನ್ನ ಕೇಳಿದ್ರ ಸಮಬಾಹು ತ್ರಿಭುಜ ಆಗ್ಬೇಕಾಗಿತ್ತಂದ್ರೆ ಆ ತ್ರಿಭುಜದ ಮೂರು ಬಾಹುಗಳಂದ್ರೆ ಇದಕ್ಕೆ ಉದಾಹರಣೆಗೆ ಎ ಬಿ ಮತ್ತು ಸಿ ಅಂತ ನಾ ತೆಗೆದುಕೊಂಡಿನಂದ್ರೆ ಏನಾಗಿರ್ಬೇಕು ಇಲ್ಲಿ ಎ ಬಿ ಮತ್ತು ಬಿ ಸಿ ಮತ್ತು ಎ ಸಿ ಮೂರು ಬಾಹುಗಳ ಅಳತೆ ಅಂದ್ರೆ ಉದ್ದಗಳು ಸಮನಾಗಿರ್ಬೇಕು. ಉದ್ದ ಹೇಗೆ ಕಂಡುಹಿಡಿತೀವಿ ಅಂತಂದ್ರೆ ಈ ಡಿ ಅನ್ನುವಂತ ಸೂತ್ರ, ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯುವಂತ ಸೂತ್ರ. ನಿರ್ದೇಶಾಂಕಗಳನ್ನ ಬಿಂದುಗಳನ್ನ ಕೊಟ್ಟಾಗ ಎ ಬಿಂದುವಿನ ನಿರ್ದೇಶಾಂಕ, ಬಿ ಬಿಂದುವಿನ ನಿರ್ದೇಶಾಂಕ, ಸಿ ಬಿಂದುವಿನ ನಿರ್ದೇಶಾಂಕಗಳನ್ನ ಕೊಟ್ಟಾಗ ಆ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯುವಂತ ಸೂತ್ರ ಗೊತ್ತಿದೆ. ಆ ಸೂತ್ರದ ಸಹಾಯದಿಂದ ಎ ಬಿಯ ಉದ್ದ, ಬಿ ಸಿಯ ಉದ್ದ, ಎ ಸಿಯ ಉದ್ದ ಕಂಡುಹಿಡಿಬೇಕು. ಮೂರು ಬಾಹುಗಳು ಸಮ ಇದ್ರೆ ಅದು ಸಮಬಾಹು ತ್ರಿಭುಜ ಅಂತ ಕರಿಬೇಕು. ಯಾವುದಾದ್ರೂ ಎರಡು ಬಾಹುಗಳು ಸಮನಾಗಿದ್ರೆ ಅದನ್ನ ಸಮದ್ವಿಬಾಹು ತ್ರಿಭುಜ ಅಂತ ಕರಿಬೇಕು. ಮೂರು ಬಾಹುಗಳ ಅಳತೆಗಳು ಬೇರೆ ಬೇರೆ ಬಂದ್ರೆ ಅದನ್ನ ಅಸಮಬಾಹು ತ್ರಿಭುಜ ಅಂತ ಅದನ್ನ ಉತ್ತರವನ್ನ ಇಲ್ಲಿ ನಾವು ಹೇಳಬೇಕಾಗಿರುತ್ತೆ. ಹಾಗಾಗಿ ನಮಗೆ ಕೇಳಿರ್ತಕ್ಕಂಥ ಸಮದ್ವಿಬಾಹು ತ್ರಿಭುಜ ಅಂದ್ರೆ ಎರಡು ಬಾಹುಗಳು ಸಮನಾಗಿರ್ಬೇಕು, ಒಂದು ಬಾಹುವಿನ ಅಳತೆ ಬೇರೆ ಆಗಿರ್ಬೇಕು ಅಂತ. ಹಾಗಿದ್ದಾಗ ಮಾತ್ರ ಆ ತ್ರಿಭುಜ ಏನಾಗಿರುತ್ತೆ ಸಮದ್ವಿಬಾಹು ತ್ರಿಭುಜ ಆಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಇದನ್ನೇ ತೆಗೆದುಕೊಳ್ಳೋಣ. ಇದು ಎ, ಇದು ಬಿ, ಇದು ಸಿ ಅಂತ ತೆಗೆದುಕೊಂಡಿದ್ದೇವೆ. ಎ ಬಿಂದುವಿನ ನಿರ್ದೇಶಾಂಕವನ್ನ ಇಲ್ಲಿ ಬರೆಯೋಣ. ಎ ಬಿಂದುವಿನ ನಿರ್ದೇಶಾಂಕ 5 - 2, ಬಿ ಬಿಂದುವಿನ ನಿರ್ದೇಶಾಂಕ 6, 4 ಅಂತ ತೆಗೆದುಕೊಳ್ಳೋಣ. ಸಿ ಬಿಂದುವಿನ ನಿರ್ದೇಶಾಂಕ 7 - 2 ಅಂತ ತೆಗೆದುಕೊಳ್ಳೋಣ. ಫಸ್ಟ್ ನಾವು ಎ ಬಿ ಯ ಉದ್ದವನ್ನ ಕಂಡುಹಿಡಿಯೋಣ. ಮೊದಲಿಗೆ ಸೂತ್ರವನ್ನ ಒಂದ್ಸಲ ಬರೆಯೋಣ. ಎ ಬಿ ಇಸ್ ಈಕ್ವಲ್ ಟು ಡಿ ಇಸ್ ಈಕ್ವಲ್ ಟು ರೂಟ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅನ್ನುವಂಥದ್ದು. ಈ ಸೂತ್ರದಲ್ಲಿ ಬೆಲೆಗಳನ್ನ ಆದೇಶಿಸುತ್ತಾ ಹೋಗೋಣ. ಎ ಬಿ ಯ ಉದ್ದವನ್ನ ಕಂಡುಹಿಡಿಯೋಣ. ಇದು ಫಸ್ಟಿಗೆ ನಾವು x1 y1 ಅನ್ನ ಯಾವ್ದು ತಗೊಳ್ಬೇಕಂದ್ರೆ ಎ ಬಿಂದುವಿನ ನಿರ್ದೇಶಾಂಕ. ಈಗ ಎ ಬಿಂದುವಿನ ನಿರ್ದೇಶಾಂಕ ಇದು x1 y1 ಅನ್ಕೊಳ್ಳೋಣ, ಇದು x2 y2 ಅನ್ಕೊಳ್ಳೋಣ. ಯಾಕಂದ್ರೆ ಎ ಬಿ ಯ ನಡುವಿನ ದೂರ, ಎ ಮತ್ತು ಬಿ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಬೇಕಾಗಿದೆ. x2 ಅಂದ್ರೆ ಎಷ್ಟಿದೆ 6 ಇದೆ, ಮೈನಸ್ x2 - x1 ಅಂದ್ರೆ ಎಷ್ಟಿದೆ 5 ಇದೆ, ಇದಕ್ಕೆ ಸ್ಕ್ವೇರ್ ಪ್ಲಸ್ y2 - y1. y2 ಅಂದ್ರೆ 4 ಇದೆ, ಸೂತ್ರದಲ್ಲಿ ಮೈನಸ್ ಇದೆ. y1 ಅಂದ್ರೆ -2, ಇದು ಸೂತ್ರದಲ್ಲಿ ಮೈನಸ್, ಇದು ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ 2 ಆಯ್ತು. ಈಗ 6ರಲ್ಲಿ 5 ಅನ್ನ ಕಳೆದ್ರೆ 1 ಸ್ಕ್ವೇರ್ ಆಯ್ತು. 4 + 2 ಅಂದ್ರೆ 6 ಸ್ಕ್ವೇರ್. ಈಗ 1ರ ವರ್ಗ 1 + 6ರ ವರ್ಗ 36 ಆಯ್ತು. ಹಾಗಾದ್ರೆ ಎ ಮತ್ತು ಬಿ ಬಿಂದುಗಳ ನಡುವಿನ ದೂರ ಎಷ್ಟಾಯ್ತು 37 ಮಾನಗಳು ಅನ್ನುವಂತ ಉತ್ತರ. ಸಿಂಪಲ್ ಆಗಿ ದೂರವನ್ನ ಹೇಗೆ ಕಂಡುಹಿಡಿತೀವಿ ಆ ರೀತಿ ಕಂಡುಹಿಡಿಯಬೇಕು. ನೆಕ್ಸ್ಟ್ ಈಗ ಎ ಬಿ ಆಯ್ತಲ್ಲ, ಈಗ ಬಿ ಸಿ ಯ ದೂರವನ್ನ ಕಂಡುಹಿಡಿಬೇಕು. ಬಿ ಮತ್ತು ಸಿ ಬಿಂದುಗಳ ಅಂದ್ರೆ ಬಿ ಸಿ ಯ ಬಾಹುವಿನ ಉದ್ದವನ್ನ ಕಂಡುಹಿಡಿಬೇಕು. ಯಾವುದಾದ್ರೂ ಎರಡು ಬಾಹುಗಳು ಸಮ ಬರಬೇಕಷ್ಟೇ ಸಮದ್ವಿಬಾಹು ತ್ರಿಭುಜ ಅಂದ್ರೆ. ಈಗ ಬಿ ಸಿ ಯ ಉದ್ದವನ್ನ ಕಂಡುಹಿಡಿಬೇಕಾಯ್ತಾ, ಮತ್ತೆ ಸೂತ್ರ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅನ್ನುವಂತ ಸೂತ್ರ. ಈಗ ಬೆಲೆಗಳನ್ನ ಆದೇಶಿಸುತ್ತಾ ಹೋಗೋಣ. ಮೊದಲನೇದು x2 - x1. ಈಗ ಇದನ್ನ x1 y1 ಅನ್ಕೊಳ್ಳೋಣ. ಇದಕ್ಕೆ x1 y1, ಇದು x2 y2. ಯಾಕಂದ್ರೆ ಬಿ ಮತ್ತು ಸಿ ಬಿಂದುಗಳ ನಡುವಿನ ದೂರ ಕಂಡುಹಿಡಿತಾ ಇದ್ದೀವಿ. ಬಿ ಬಿಂದುವಿನ ನಿರ್ದೇಶಾಂಕಗಳು x1 y1, ಸಿ ಬಿಂದುವಿನ ನಿರ್ದೇಶಾಂಕ x2 y2. ಈಗ x2 ಮತ್ತು y2 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅನ್ನು ಆದೇಶಿಸೋಣ. x2 ಅಂದ್ರೆ 7 ಇದೆ, ಮೈನಸ್ x1 ಅಂದ್ರೆ ಎಷ್ಟಿದೆ 6 ಇದೆ, y2 ಅಂದ್ರೆ -2 ಇದೆ, ಮೈನಸ್ y1 ಅಂದ್ರೆ ಎಷ್ಟಿದೆ 4 ಇದೆ. ಹಾಗಾಗಿ ಈಗ ಬೆಲೆಗಳನ್ನು ಆದೇಶಿಸಿದ್ದೇವೆ. ನೆಕ್ಸ್ಟ್ ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಷ್ಟಿದೆ 7ರಲ್ಲಿ 1 ಅನ್ನ ಕಳೆದ್ರೆ 6 ಅನ್ನ ಕಳೆದಾಗ 1 ಸ್ಕ್ವೇರ್ ಪ್ಲಸ್ 2 ಮೈನಸ್ ಇವೆ, ಅವುಗಳನ್ನ ಕೂಡಿಸಬೇಕು, -6 ಸ್ಕ್ವೇರ್. ಈಗ ಬಿ ಸಿ ಯ ಉದ್ದ ಇಸ್ ಈಕ್ವಲ್ ಟು 1ರ ವರ್ಗ 1 ಪ್ಲಸ್ -6ರ ವರ್ಗ ಅಂದ್ರೆ ಪ್ಲಸ್ 36. ಬಿ ಸಿ ಇಸ್ ಈಕ್ವಲ್ ಟು 36 ಪ್ಲಸ್ 1 37. ಇದು ಸಮೀಕರಣ 2 ಮಮ್ಮಿ. ಇದು ಯೂನಿಟ್ಸ್ ಅಂತ ಮೂಲಮಾನಗಳು ಅಥವಾ ಯೂನಿಟ್ಸ್ ಅಂತ ಬರೆಯೋಣ. ಇದು ಸಮೀಕರಣ 1. ನೆಕ್ಸ್ಟ್ ಈಗ ಯಾವ್ದು ಉಳಿತು ಇನ್ನೊಂದು, ಎ ಬಿ ಆಯ್ತು ಉದ್ದ, ಬಿ ಸಿ ಆಯ್ತು. ಈಗ ಎ ಸಿ ಯ ಉದ್ದವನ್ನ ಕಂಡುಹಿಡಿಯಬೇಕು. ಎ ಸಿ ಯ ಉದ್ದವನ್ನ ಕಂಡುಹಿಡಿಯೋಣ. ಸೂತ್ರ ಈಗಾಗಲೇ ಬರೆದಿದ್ದೇವೆ. ಬೆಲೆಗಳನ್ನ ನೇರವಾಗಿ ಆದೇಶಿಸೋಣ. x2 - x1 ಅಂದ್ರೆ ಎ ಸಿ ಕಂಡುಹಿಡಿಬೇಕಾದ್ರೆ ಇದು x1, ಇದು y1, ಇದು x2, ಇದು y2. ಈಗ x2 - x1 ಅಂದ್ರೆ 7 - 5, y2 - y1 ಅಂದ್ರೆ -2 ಇದೆ, ಸೂತ್ರದಲ್ಲಿ ಮೈನಸ್, ಆ ಮೈನಸ್ ಇಂಟು ಮೈನಸ್ ಪ್ಲಸ್ ಅನ್ನ ಆಯ್ತು. ನೋಡಿ ಇಲ್ಲಿ ಸಿ ಬಿಂದುವಿನ ನಿರ್ದೇಶಾಂಕ ಮತ್ತು ಎ ಬಿಂದುವಿನ ನಿರ್ದೇಶಾಂಕ ಇವುಗಳನ್ನ ತೆಗೆದುಕೊಂಡು ಇವುಗಳ ನಡುವಿನ ದೂರವನ್ನು ಕಂಡುಹಿಡಿತೀವಿ. ಇದು x1 y1, ಇದು x2 y2.
ಈ ಸೂತ್ರ x2 ಮೈನಸ್ x1 ಇದೆ. x2 ಅಂದ್ರೆ 7, x1 ಅಂದ್ರೆ 5, 7 ಮೈನಸ್ 5, y2 ಅಂದ್ರೆ -2, y1 ಅಂದ್ರೆ -2 ಇದೆ. ಇಲ್ಲಿ ನಮ್ಮ ಸೂತ್ರದ ಮೈನಸ್ ಆ ಮೈನಸ್ ಪ್ಲಸ್ ಇದೆ. ನೆಕ್ಸ್ಟ್ ಇಸ್ ಈಕ್ವಲ್ ಟು 7ರಲ್ಲಿ 5 ಕಳೆದಾಗ 2, ಇದಕ್ಕೆ ಸ್ಕ್ವೇರ್ ಇದೆ, ಪ್ಲಸ್ ಇಲ್ಲಿ ಪ್ಲಸ್ ಬೇಕು. ಈಗ -2 ಪ್ಲಸ್ 2 ಅಂದ್ರೆ ಅದನ್ನ ಕಳೆದಾಗ 0 ಬಂತು. ಈಗ 2ರ ವರ್ಗ 4, 2ರ ವರ್ಗ 4 ಪ್ಲಸ್ 0 ಅಂದ್ರೆ 4. AC ಇಸ್ ಈಕ್ವಲ್ ಟು 4ರ ವರ್ಗ ಎಷ್ಟು ಬಂತು? 2 ಯೂನಿಟ್ಸ್ ಅಂತಕ್ಕಂಥ ಇದು ಸಮೀಕರಣ 3. ಈಗ ಮೂರು ಸಮೀಕರಣಗಳನ್ನ ನಾವು ನೋಡಿದಾಗ ಸಮೀಕರಣ 1, ಸಮೀಕರಣ 2 ಮತ್ತು ಸಮೀಕರಣ 3 ನೋಡಿದಾಗ ಸಮೀಕರಣ 1, ಸಮೀಕರಣ 2 ಮತ್ತು ಸಮೀಕರಣ 3ರಿಂದ ಮೂರು ಸಮೀಕರಣಗಳನ್ನ ನೋಡಿದಾಗ ಯಾವ್ಯಾವ ಸಮೀಪಿವೆ ಅಂದ್ರೆ ಎಬಿ ಮತ್ತು ಬಿಸಿ. ಎಬಿಯ ಉದ್ದ ಸಮನಾಗಿದೆ ಬಿಸಿಯ ಉದ್ದ ಇಸ್ ಈಕ್ವಲ್ ಟು √37 ಯೂನಿಟ್ ಇದೆ. ಅದೇ ರೀತಿ ಇನ್ನೊಂದು ಎಸಿಯ ಉದ್ದ ಏನಾಗಿದೆ? 2 ಯೂನಿಟ್ಸ್ ಅಂತಿದೆ. ಈ ತ್ರಿಭುಜದಲ್ಲಿ 2 ಬಾಹುಗಳ ಉದ್ದ ಸಮನಾಗಿವೆ. ದೇರ್ಫೋರ್ ಸಮದ್ವಿ ತ್ರಿಭುಜದ ಶೃಂಗ ಬಿಂದುಗಳಾಗಿವೆ ಅಂತ ಪರಿಶೀಲಿಸಿ ಅಂತ ಹೇಳಿದ್ದಾರೆ. ದೇರ್ಫೋರ್ ಎಬಿ ಇಸ್ ಈಕ್ವಲ್ ಟು ಬಿಸಿ, ಎರಡು ಬಾಹುಗಳ ಉದ್ದ ಸಮನಾಗಿದೆ. ದೇರ್ಫೋರ್ ಇದು ಎಂತ ತ್ರಿಭುಜ? ಸಮದ್ವಿಬಾಹು ತ್ರಿಭುಜ ಆಗಿದೆ ಅಂತಕ್ಕಂಥ ಸಮದ್ವಿಬಾಹು ತ್ರಿಭುಜ ಆಗಿದೆ. ತ್ರಿಭುಜದಲ್ಲಿ ಇದನ್ನ ಹೀಗೆ ಬರ್ಕೊಡು. ತ್ರಿಭುಜದಲ್ಲಿ ಎಬಿ ಮತ್ತು ಬಿಸಿ 2 ಬಾಹುಗಳ ಉದ್ದ ಸಮನಾಗಿದೆ. ಹಾಗಾಗಿ ಇದು ಸಮದ್ವಿಬಾಹು ತ್ರಿಭುಜ ಆಗಿದೆ. ಸಮದ್ವಿಬಾಹು ತ್ರಿಭುಜದ ಅಂದ್ರೆ ಈ ಶೃಂಗ ಬಿಂದುಗಳು ಆ ಸಮದ್ವಿಬಾಹು ತ್ರಿಭುಜದ ಶೃಂಗಗಳಾಗಿವೆ ಅಂತ ಕೇಳಿದ್ರು. ಆ ಶೃಂಗಗಳನ್ನ ಕೊಟ್ಟಾಗ ತ್ರಿಭುಜದ ವಿಧಗಳನ್ನ ತಿಳಿಸಬೇಕಾಗಿತ್ತು. ಅಂದ್ರೆ ಆ 2 ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಬೇಕು, 3 ಬಾಹುಗಳ ಉದ್ದವನ್ನ ಕಂಡುಹಿಡಿಬೇಕು. ನಂತರ 3 ಬಾಹುಗಳನ್ನ ನೋಡಬೇಕು. ಸಮೀಕರಣ 1, 2, 3 ಅಂತ 3 ಬಾಹುಗಳ ಉತ್ತರ ಒಂದೇ ಬಂದ್ರೆ ಸಮಬಾಹು ತ್ರಿಭುಜ ಅಂತ ಬರಿಬೇಕು. ಆ 3 ಬಾಹುಗಳಲ್ಲಿ 2 ಬಾಹುಗಳು ಸಮ ಬಂದರೆ ಅದನ್ನ ಸಮದ್ವಿಬಾಹು ತ್ರಿಭುಜ ಅಂತ ಬರಿಬೇಕು. 3 ಬಾಹುಗಳ ಅಳತೆಗಳು ಬೇರೆ ಬೇರೆ ಬಂದರೆ ಅದನ್ನ ಅಸಮಬಾಹು ತ್ರಿಭುಜ ಅಂತ ಬರಿಬೇಕು ಅನ್ನುವಂಥದ್ದು. ಇದು 4ನೇ ಪ್ರಶ್ನೆ ಕಂಪ್ಲೀಟ್ ಆಗಿದೆ. ಇನ್ನು 5ನೇ ಪ್ರಶ್ನೆಯನ್ನು ನೋಡೋಣ. ಈಗ 5ನೇ ಪ್ರಶ್ನೆಯನ್ನ ನೋಡೋಣ. ಆ ಕಡೆ ಒಂದು ರಫ್ ಚಿತ್ರವನ್ನ ಹಾಕಿದ್ದೇನೆ. ಪುಸ್ತಕದಲ್ಲಿ ಚಿತ್ರ ಕೂಡ ಕೊಟ್ಟಿರ್ತಾರೆ. ಪ್ರಶ್ನೆಯನ್ನು ಓದ್ತಾ ಇದ್ದೀನಿ. ಒಂದು ತರಗತಿಯಲ್ಲಿ 4 ಮಂದಿ ಗೆಳತಿಯರು ಚಿತ್ರ 7 ಚಿತ್ರದಲ್ಲಿ ತೋರಿಸಿರುವಂತೆ ಎ ಬಿ ಸಿ ಡಿ ಅನ್ನುವಂತ 4 ಗೆಳತಿಯರು ಏನ್ ಮಾಡಿದ್ದಾರೆ? ಕುಳಿತಿರುತ್ತಾರೆ. ಚಂಪಾ ಮತ್ತು ಚಮೇಲಿ ತರಗತಿ ಒಳಕ್ಕೆ ಬರುತ್ತಾರೆ. ಕೆಲವು ನಿಮಿಷ ಅವರನ್ನು ಗಮನಿಸಿದ ಬಳಿಕ ಚಂಪಾ ಚಮೇಲಿಗೆ ಕೇಳುತ್ತಾಳೆ, ABCD ಒಂದು ಚೌಕ ಅಂತ ನಿನಗೆ ಅನಿಸುತ್ತಿಲ್ಲವೇ ಅಂತ. ಆದ್ರೆ ಚಮೇಲಿ ಇದನ್ನು ಒಪ್ಪೋದಿಲ್ಲ. ಚಂಪಾ ಕೇಳ್ತಾಳೆ, ಇದು ಕುಂತಿರ್ತಕ್ಕಂಥ 4 ವಿದ್ಯಾರ್ಥಿಗಳು ಕುಂತಿರ್ತಕ್ಕಂಥದ್ದು ಅದು ಒಂದು ಚೌಕವನ್ನ ಉಂಟಾಗುತ್ತದೆ ಅಂತ. ಅದಕ್ಕೆ ಚಮೇಲಿ ಅದನ್ನು ಒಪ್ಪೋದಿಲ್ಲ. ಹಾಗಾಗಿ ದೂರ ಸೂತ್ರವನ್ನು ಉಪಯೋಗಿಸಿ ಅವರಿಬ್ಬರಲ್ಲಿ ಯಾರು ಸರಿ ಎಂಬುದನ್ನ ಕಂಡು ಹಿಡಿಯಿರಿ. ಚಂಪಾ ಹೇಳಿರ್ತಕ್ಕಂಥದ್ದು ವರ್ಗ ಅಂತ ಹೇಳ್ಯಾಳ, ಚೌಕ ಅಂತ ಹೇಳ್ಯಾಳ. ಚಮೇಲಿ ಅದನ್ನ ಅಲ್ಲ ಅಂತ ಹೇಳಿದ್ದಾಳೆ. ಹಾಗಾದ್ರೆ ಯಾರದು ಸರಿ ಅಂತಕ್ಕಂಥದ್ದು ಇದನ್ನ ಒಂದ್ಸಲ ನಾನು ಸೇರಿಸ್ತಾ ಇದ್ದೀನಿ. ಇದನ್ನ ಸುಮ್ಮನೆ ರಫ್ ಆಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಚೌಕದ ಬಾಹುಗಳು ಅಂದ್ರೆ ಚೌಕದ ಆಕಾರದಲ್ಲಿ ಅವರು ಕೂತಿದ್ದಾರೆ. 4 ವಿದ್ಯಾರ್ಥಿನಿಯರು ಕೂತಿರ್ತಕ್ಕಂಥ ಚೌಕ ಆಕಾರದಲ್ಲಿದೆ ಅಂತ ಚಂಪಾ ಹೇಳ್ತಾಳೆ, ಅದ ಅಲ್ಲ ಅಂತ ಚಮೇಲಿ ಹೇಳ್ತಾಳೆ. ಹಾಗಾದ್ರೆ ಅದನ್ನ ಹೇಗೆ ನಾವು ಸರಿ ಅದ ಅಂತ ದೂರ ಸೂತ್ರವನ್ನು ಉಪಯೋಗಿಸ್ಬೇಕಂದ್ರೆ ಚೌಕದ ಗುಣಲಕ್ಷಣಗಳು ನಮಗ್ ಗೊತ್ತಿವೆ. ಚೌಕದ ಗುಣಲಕ್ಷಣಗಳು ನಮಗೇನ್ ಗೊತ್ತಿವೆ ಅಂತಂದ್ರೆ ಚೌಕದ ಗುಣಲಕ್ಷಣಗಳು ಎಲ್ಲಾ ಬಾಹುಗಳು ಅಂದ್ರೆ AB BC ಮತ್ತು CD ಆಮೇಲೆ AD AB BC CD ಮತ್ತು ADಗಳು ಸಮನಾಗಿರುತ್ತೆ ಅಂತ. ಒಂದೇದು ಎಲ್ಲಾ ಬಾಹುಗಳು ಸಮನಾಗಿರುತ್ತೆ, ಚೌಕದ ಎಲ್ಲಾ ಬಾಹುಗಳು ಸಮನಾಗಿರುತ್ತವೆ ಅಂತ ನಮಗೆ ಗೊತ್ತಿದೆ. ಅದೇ ರೀತಿ ಕರ್ಣ ಅಂದ್ರೆ ಇದು AC ಮತ್ತು BD, AC ಸಮನಾಗಿದೆ BD ಅಂದ್ರೆ ಇವು ಕರ್ಣಗಳು ಕೂಡ ಏನಾಗಿರುತ್ತೆ ಒಂದಕ್ಕೊಂದು ಸಮನಾಗಿರುತ್ತವೆ ಅಂತ ನಮಗೆ ಗೊತ್ತಿದೆ. ಚೌಕದ ಎಲ್ಲಾ ಬಾಹುಗಳು ಮತ್ತು ಕರ್ಣಗಳು ಸಮನಾಗಿದ್ದರೆ, ಚೌಕದ 4 ಬಾಹುಗಳು ಸಮ ಮತ್ತು ಕರ್ಣಗಳು ಸಮನಾಗಿದ್ರೆ ಅದು ಒಂದು ಚೌಕ ಆಗಿರುತ್ತದೆ. ಚೌಕ ಅದನ್ನ ಇಲ್ಲ ಅನ್ಬೇಕಾದ್ರೆ 4 ಬಾಹುಗಳು ಸಮನಾಗಿರ್ಬೇಕು, ಅವೆರಡು ಕರ್ಣಗಳು ಸಮನಾಗಿರ್ಬೇಕು. ಹಾಗಾದ್ರೆ ನಾವು ಏನ್ ಕಂಡುಹಿಡಿಬೇಕು? AB BC CD AD ಕಂಡುಹಿಡಿಬೇಕು. ಇವು 4 ಬಾಹುಗಳು ಸಮನಾಗಿದ್ದರೆ
ಕರ್ಣಗಳ ಉದ್ದವನ್ನ ಕಂಡುಹಿಡಿಯಬೇಕು. ಅವು ಕೂಡ ಸಮನಾಗಿದ್ರೆ 4 ಬಾಹುಗಳು ಮತ್ತು 2 ಕರ್ಣಗಳು ಸಮನಾಗಿವೆ. ಹಾಗಾಗಿ ಆ ಚಂಪ ಹೇಳಿರುವ ಪ್ರಕಾರ ಅದು ಒಂದು ಚೌಕ ಅಂತ ಉತ್ತರವನ್ನ ಬರೀಬೇಕು. ಈಗ ಅದಕ್ಕೆ ಪರಿಹಾರವನ್ನ ಕಂಡುಹಿಡಿತಾ ಹೋಗೋಣ. ಮೊದಲನೇದು ನಮಗೆ ಯಾವುದು ಎ ಮತ್ತು ಬಿ ಬಿಂದುಗಳ ನಡುವಿನ ದೂರ. ಎ ಅಂದ್ರೆ 1 4 ಇದೆ. ಎ ಅಂದ್ರೆ 3 4 ಇದೆ. ಬಿ ಅಂದ್ರೆ ಎ ಬಿ ಯ ದೂರವನ್ನ ಕಂಡುಹಿಡಿಯೋಣ 6 7. ಇದು x1 y1 ಇದು x2 y2 ಅಂತಕ್ಕಂಥದ್ದು. ಈಗ ಡಿ ಇಸ್ ಈಕ್ವಲ್ ಟು ಅಂದ್ರೆ ಎ ಮತ್ತು ಬಿ ಬಿಂದುಗಳ ನಡುವಿನ ದೂರ ಅಥವಾ ಆ ಒಂದು ಎ ಬಿ ಯ ಉದ್ದವನ್ನ ಕಂಡುಹಿಡಿತಾ ಇದ್ದೀನಿ. ಮೊದಲಿಗೆ ಒಂದ್ಸಲ ಸೂತ್ರ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಸೂತ್ರವನ್ನ ಬರೆದಿದ್ದೇನೆ. ಈಗ ನೆಕ್ಸ್ಟ್ ಎ ಬಿ ಇಸ್ ಈಕ್ವಲ್ ಟು ಬೆಲೆಗಳನ್ನ ಆದೇಶಿಸೋಣ. x2 ಅಂದ್ರೆ 6 ಮೈನಸ್ x1 ಅಂದ್ರೆ ಎಷ್ಟಿದೆ 3 ಸ್ಕ್ವೇರ್ ಪ್ಲಸ್ y2 ಅಂದ್ರೆ 7 ಮೈನಸ್ y1 ಅಂದ್ರೆ 4 ಇದು ಸ್ಕ್ವೇರ್ ಇಸ್ ಈಕ್ವಲ್ ಟು 6ರಲ್ಲಿ 3 ಕಳೆದ್ರೆ 3 ಸ್ಕ್ವೇರ್ ಪ್ಲಸ್ 7ರಲ್ಲಿ 4 ಕಳೆದ್ರೆ 3 ಸ್ಕ್ವೇರ್ ಇಸ್ ಈಕ್ವಲ್ ಟು 3ರ ವರ್ಗ 9 ಪ್ಲಸ್ 3ರ ವರ್ಗ 9 ಅಂದ್ರೆ ಇದು ಎಷ್ಟಾಯ್ತು 18. 18 ಹೆಂಗ್ ಬರೀಬಹುದು ಅಂದ್ರೆ 9 into 2. 9 ಪ್ಲಸ್ 9 18 ಆಗುತ್ತೆ. ಇದನ್ನ ಹೀಗೆ 9 ಪ್ಲಸ್ 9 18 ಆಗುತ್ತೆ. 18 ಯಾವ ರೀತಿ ಬರೀಬಹುದು 9 into 2. 9 into 2 ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು 9ರ ವರ್ಗಮೂಲ 3 ರೂಟ್ 2 ಯೂನಿಟ್ಸ್ ಅಂತಕ್ಕಂಥ ಇದು ಸಮೀಕರಣ 1 ಅಂತ ಇಟ್ಕೊಳ್ಳೋಣ. ಇದು 1ನೇ ಸಮೀಕರಣ ಎ ಬಿ ಬಂತು. ನೆಕ್ಸ್ಟ್ ನಾವು ಮತ್ತೆ ಏನ್ ಕಂಡುಹಿಡಿಬೇಕು ಬಿ ಸಿ ಯ ಉದ್ದವನ್ನ ಕಂಡುಹಿಡಿಯೋಣ. ಬಿ ಸಿ ಅಂದ ತಕ್ಷಣ ಬಿ ಬಿಂದುವಿನ ನಿರ್ದೇಶಾಂಕಗಳನ್ನ ಬರೀರಿ 6 7. ಸಿ ಬಿಂದುವಿನ ನಿರ್ದೇಶಾಂಕಗಳು ಏನಿವೆ ಅಂದ್ರೆ 9 4. ಮತ್ತೆ ಇದು x1 y1 ಆಯ್ತು, ಇದು x2 y2 ಆಯ್ತು. ಈಗ ಬಿ ಸಿ ಯ ಉದ್ದವನ್ನ ನಾವು ಕಂಡುಹಿಡಿಬೇಕಾಗಿದೆ. x2 ಮೈನಸ್ x1 ಅಂದ್ರೆ 9 ಮೈನಸ್ 6 ಸೂತ್ರ ಈಗಾಗಲೇ ಬರೆದಿವಿ. 9 ಮೈನಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಅಂದ್ರೆ 4 ಮೈನಸ್ 7 ಹೋಲ್ ಸ್ಕ್ವೇರ್. ಇದನ್ನ ಬಿಡಿಸಿದಾಗ 9ರಲ್ಲಿ 6 ಕಳೆದ್ರೆ 3 ಸ್ಕ್ವೇರ್ ಪ್ಲಸ್ 7ರಲ್ಲಿ 4 ಕಳೆದ್ರೆ ಎಷ್ಟು ಬರುತ್ತೆ ಮೈನಸ್ 3 ಬರುತ್ತೆ. ಹಾಗಾಗಿ ಇಲ್ಲಿ 3ರ ವರ್ಗ 9 ಪ್ಲಸ್ 3ರ ವರ್ಗ 9 ಅಂದ್ರೆ ಇಲ್ಲಿ ಕೂಡ ಸೇಮ್ ಉತ್ತರವನ್ನ ಬರ್ತಾ ಇದೆ. ಬಿ ಸಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 18. ಹಾಗಾದ್ರೆ ಬಿ ಸಿ ಇಸ್ ಈಕ್ವಲ್ ಟು 18 ಅನ್ನ ಹೆಂಗ್ ಬರೀಬಹುದು ಅಂದ್ರೆ 9 18 ಅಂದ್ರೆ ಬಿ ಸಿ ಇಸ್ ಈಕ್ವಲ್ ಟು 9ರ ವರ್ಗಮೂಲ 3 ರೂಟ್ 2 ಯೂನಿಟ್ಸ್ ಅಂತಕ್ಕಂಥ ಇದು ಉತ್ತರ ಸೇಮ್ ಇದೆ. ಇದು ಸಮೀಕರಣ 2 ಅನ್ಕೊಳ್ಳೋಣ. ಈಗ 2 ಸಮೀಕರಣಗಳನ್ನ ಬಂದು ಒಂದು ಎ ಬಿ ಬಂತು, ಒಂದು ಬಿ ಸಿ ಬಂತು. ನೆಕ್ಸ್ಟ್ ಯಾವ್ದು ಕಂಡುಹಿಡಿಬೇಕು? ನೆಕ್ಸ್ಟ್ ಇನ್ನೊಂದು ಎ ಬಿ ಆಗಿದೆ, ಎ ಬಿ ಕಂಡುಹಿಡಿದ್ವಿ, ಬಿ ಸಿ ಕಂಡುಹಿಡಿದ, ಸಿ ಡಿ ಕಂಡುಹಿಡಿಯೋಣ. ಸಿ ಬಿಂದುವಿನ ನಿರ್ದೇಶಾಂಕಗಳನ್ನ ಹೇಳಿ. ಈಗ 9 4 ಇದೆ. ಡಿ ಬಿಂದುವಿನ ನಿರ್ದೇಶಾಂಕ ಏನಿದೆ? ಡಿ ಬಿಂದುವಿನ ನಿರ್ದೇಶಾಂಕ 6 1 ಇದೆ. ಇದು x1 y1 ಇದು x2 y2. ಹಾಗಾದ್ರೆ ಸಿ ಡಿ ಯ ಉದ್ದವನ್ನ ಕಂಡುಹಿಡಿಯೋಣ. ಸಿ ಡಿ ಯ ಉದ್ದ ಸೂತ್ರ x2 ಮೈನಸ್ x1 ಅಂದ್ರೆ 6 ಮೈನಸ್ 9. ಇಲ್ಲಿ x2 ಅಂದ್ರೆ 6 ಇದೆ, x1 ಅಂದ್ರೆ 9 ಇದೆ, ಪ್ಲಸ್ y2 ಮೈನಸ್ y1. y2 ಅಂದ್ರೆ 1 ಇದೆ, y1 ಅಂದ್ರೆ 4 ಇದೆ. ಹಾಗಾಗಿ ಇದನ್ನ ಕಳೆದಾಗ ಮೈನಸ್ 3 ಅನ್ನ ಬಂತು ಸ್ಕ್ವೇರ್ ಪ್ಲಸ್ ಇಲ್ಲಿ ಕಳೆದಾಗ 4ರಲ್ಲಿ 1 ಕಳೆದ್ರೆ ಮೈನಸ್ 3 ಸ್ಕ್ವೇರ್. ಸೇಮ್ ಇದು ಕೂಡ 9 ಪ್ಲಸ್ 9 ಸಿ ಡಿ ಇಸ್ ಈಕ್ವಲ್ ಟು 18 ಅನ್ನ ಬಂತು. ಸಿ ಡಿ ಇಸ್ ಈಕ್ವಲ್ ಟು 18 ಮೇಲ್ಗಡೆ ಈಗಾಗಲೇ ಬಿಡಿಸಿದೇವೆ. 9 into 2 ಅಂತ ಬರ್ದಿವಿ. ಇದು ಕೂಡ 3 ರೂಟ್ 2 ಯೂನಿಟ್ಸ್ ಅನ್ನುವಂಥದ್ದು ಇದು ಸಮೀಕರಣ 3 ಅನ್ಕೊಳ್ಳೋಣ. ಇದು ನಮ್ಮ 3 ಬಾಹುಗಳ ಉದ್ದವನ್ನ ಕಂಡುಹಿಡಿದ್ವಿ. ನೆಕ್ಸ್ಟ್ 4ನೇ ಬಾಹುವಿಗೆ ಹೋಗೋಣ. 4ನೇ ಬಾಹು ಯಾವುದು? ಎ ಡಿ. ಈಗಾಗಲೇ ಇಲ್ಲಿ ಬರೆದಿದ್ದೇನೆ. ಎ ಬಿಂದುವಿನ ನಿರ್ದೇಶಾಂಕಗಳನ್ನ ಮೊದಲು ಬರ್ಕೊಳ್ಳೋಣ. ಎ ಬಿಂದುವಿನ ನಿರ್ದೇಶಾಂಕ ಎ ಡಿ ಅಂದ್ರೆ 3 4 ಇದೆ. ಡಿ ಬಿಂದುವಿನ ನಿರ್ದೇಶಾಂಕಗಳು ಹೇಳಿ 6 1 ಇದೆ. ಈಗ ಎ ಡಿ ಇಸ್ ಈಕ್ವಲ್ ಟು ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸಿ x1 y1 x2 y2 6 ಮೈನಸ್ 3 6 ಮೈನಸ್ 3 ಸ್ಕ್ವೇರ್ ಪ್ಲಸ್ 1 ಮೈನಸ್ 4 ಅಂದ್ರೆ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಕೂಡ ಸೇಮ್ ಉತ್ತರವನ್ನು ಬರ್ತದೆ. 6ರಲ್ಲಿ 3 ಹೋದ್ರೆ 3 ಸ್ಕ್ವೇರ್ ಪ್ಲಸ್ ಇದು ಮೈನಸ್ 3 ಸ್ಕ್ವೇರ್ ಅಂದ್ರೆ ಇದು ಎಷ್ಟು ಬಂತು 9 ಪ್ಲಸ್ 9 ಅಂದ್ರೆ ಈಗ ಬಂದಿರತಕ್ಕಂತಹ ಎ ಡಿ ಯ ಉದ್ದವನ್ನು ಕೂಡ ನಾವು ಬರೆಯೋಣ. ಎ ಡಿ ಇಸ್ ಈಕ್ವಲ್ ಟು 9 ಪ್ಲಸ್ 9 18. 18 ಅಂದ್ರೆ ಮತ್ತೆ ಸೇಮ್ ಏನು ಬಂತು 3 ರೂಟ್ 2 ಯೂನಿಟ್ಸ್ ಅಂತಕ್ಕಂಥದ್ದು ಇದು ಕೂಡ ಸಮೀಕರಣ 4 ಅಂತ ಇದೆ. ಈಗ ನೋಡಿ ಎಲ್ಲಾ ಬಾಹುಗಳು ಈ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಅಂದ್ರ ಆ ಒಂದು ಚೌಕದ 4 ಬಾಹುಗಳು ಸಮೀಕರಣ 1 2 3 4ರಿಂದ ಎಲ್ಲಾ ಬಾಹುಗಳು ಸಮನಾಗಿವೆ ಅಂತ. ಈಗ ಬಾಹುಗಳ ಸಮ ಆದ್ವು. ನೆಕ್ಸ್ಟ್ ಕರ್ಣಗಳನ್ನ ಕಂಡುಹಿಡಿಬೇಕು. ಕರ್ಣಗಳು ಏನೇನು ತಗೊಂಡಿದ್ದೇವೆ? ಒಂದು ಎ ಸಿ ತೆಗೆದುಕೊಂಡಿದ್ದೇವೆ.
ಒಂದು ಆ ಚೌಕದಲ್ಲಿ ಇದು ಎ ಬಿ ಸಿ ಡಿ, ಎ ಸಿ ಕರ್ಣದ ಉದ್ದ, ಬಿ ಡಿ ಕರ್ಣದ ಉದ್ದವನ್ನ ಕಂಡುಹಿಡಿಯಬೇಕು. ಈಗ ಎ ಸಿ ಕರ್ಣದ ಉದ್ದವನ್ನ, ಎ ಅಂದ್ರೆ ಎ ಬಿಂದುವಿನ ನಿರ್ದೇಶಾಂಕ ಏನಿತ್ತು, ಎ ಬಿಂದುವಿನ ನಿರ್ದೇಶಾಂಕವನ್ನ 3, 4 ಇತ್ತು. ಆ ನಂತರ ಸಿ ಬಿಂದುವಿನ ನಿರ್ದೇಶಾಂಕ 9, 4 ಇತ್ತು. ಈಗ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9 ಮೈನಸ್ 3 x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y ಅಂದ್ರೆ 4 ಮೈನಸ್ 4 ಸ್ಕ್ವೇರ್. 9ರಲ್ಲಿ 3 ಹೋದ್ರ 6 ಸ್ಕ್ವೇರ್ ಪ್ಲಸ್ ಅದು 0 ಆಯ್ತು. ಈಗ 6ರ ವರ್ಗ 36. ಹಾಗಾದ್ರೆ ಎ ಸಿ ಇಸ್ ಈಕ್ವಲ್ ಟು ಎಷ್ಟಾಯ್ತು, 36ರ ವರ್ಗಮೂಲ 6 ಅನ್ನುವಂತಹ ಯೂನಿಟ್. ಇದು ಕರ್ಣ, ಇದು ಒಂದು ಕರ್ಣವನ್ನ ಬಂತು. ಸಮೀಕರಣ ಇದಕ್ಕೆ 5 ಅನ್ನೋಣ. ಇನ್ನೊಂದು ಎ ಸಿ ಆದ ನಂತರ ಇನ್ನೊಂದು ಕರ್ಣ ಯಾವ್ದು ಕಂಡುಹಿಡಿಬೇಕು, ಬಿ ಡಿ ಕರ್ಣದ ಉದ್ದವನ್ನ ಕಂಡುಹಿಡಿಬೇಕು ನಾವು. ಬಿ ಡಿ ಕರ್ಣ ಅಂದ್ರೆ ಬಿ ಬಿಂದುವಿನ ನಿರ್ದೇಶಾಂಕವನ್ನು ಬರೆಯೋಣ. ಬಿ ಬಿಂದುವಿಂದ 6, 7 ಇದೆ. ಇನ್ನು ಡಿ ಬಿಂದುವಿನ ನಿರ್ದೇಶಾಂಕ ಏನಿತ್ತು 6, 1 ಇದೆ. ಇವೆರಡು ಬಿಂದುಗಳ ನಡುವಿನ ದೂರ ಬಿ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಅಂದ್ರೆ 6 ಮೈನಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1, y2 ಅಂದ್ರೆ 1 ಇದೆ, y1 ಅಂದ್ರೆ 7 ಇದೆ, ಇಸ್ ಈಕ್ವಲ್ ಟು ಇದು 6ರಲ್ಲಿ 6 ಕಳೆದ್ರೆ 0 ಸ್ಕ್ವೇರ್ ಪ್ಲಸ್ 7ರಲ್ಲಿ 1 ಕಳೆದ್ರೆ ಮೈನಸ್ 6 ಸ್ಕ್ವೇರ್. ಈಗ ಇದು 0 ಪ್ಲಸ್ ಮೈನಸ್ 6ರ ವರ್ಗ ಅಂದ್ರೆ ಪ್ಲಸ್ 36, 36 0 ಕೂಡಿಸಿದ್ರೆ 36, 36ರ ವರ್ಗಮೂಲ ಎಷ್ಟಾಯ್ತು 6. ಬಿ ಡಿ ಇಸ್ ಈಕ್ವಲ್ ಟು 6 ಯೂನಿಟ್ಸ್ ಅಂತ ಆಯ್ತು. ಈಗ ಇದಕ್ಕೆ ಸಮೀಕರಣ 6 ನೋಡ. ಈಗ ಸಮೀಕರಣ 1, 2 ಮತ್ತು 3, 4 ನೋಡೋಣ. ಸಮೀಕರಣ 1, 2, 3 ಮತ್ತು 4ರಿಂದ ಏನಾಗಿದೆ, ಎ ಬಿ ಸಮನಾಗಿದೆ, ಬಿ ಸಿ ಸಮನಾಗಿದೆ, ಸಿ ಡಿ ಸಮನಾಗಿದೆ ಎ ಡಿ. ಅಂದ್ರೆ ಚೌಕದ 4 ಬಾಹುಗಳು ಸಮ, ಚೌಕದ 4 ಬಾಹುಗಳು ಸಮನಾಗಿವೆ. ಮತ್ತೆ ಸಮೀಕರಣ 5 ಮತ್ತು 6ರಿಂದ ಏನಾಗಿದೆ, ಎ ಸಿ ಮತ್ತು ಬಿ ಡಿಗಳು ಕೂಡ ಸಮವೆ. ಎ ಸಿ ಮತ್ತು ಬಿ ಡಿ ಕರ್ಣಗಳು ಸಮ, ಕರ್ಣಗಳು ಕೂಡ ಏನಾಗಿವೆ, ಸಮನಾಗಿವೆ. ಯಾವುದೇ ಒಂದು ಚೌಕದಲ್ಲಿ ಎಲ್ಲಾ ಬಾಹುಗಳು ಮತ್ತು ಎರಡೂ ಕರ್ಣಗಳು ಒಂದಕ್ಕೊಂದು ಸಮನಾದರೆ ಅದು ಏನಾಗಿರುತ್ತೆ, ಒಂದು ಚೌಕ. ದೇರ್ಫೋರ್ ಒಂದು ಚೌಕವಾಗಿದೆ ಅಂದ್ರೆ ಚಮೇಲಿ ಮತ್ತು ಚಂಪಾದ ಇಬ್ಬರಲ್ಲಿ ಯಾರು ಹೇಳಿರ್ತಕ್ಕಂಥದ್ದು ಕರೆಕ್ಟ್ ಆಗುತ್ತೆ ಅಂತ ಈ ದೂರ ಸೂತ್ರವನ್ನು ಉಪಯೋಗಿಸಿ ಕಂಡು ಹಿಡಿಯರೆ ಅಂತ ಹೇಳಿದ್ರು. ಚಂಪಾ ಮತ್ತು ಚಮೇಲಿ ತರಗತಿಗಳಿಗೆ ಪ್ರವೇಶ ಮಾಡಿದಾಗ ABCD ಒಂದು ಚೌಕ ಅಂತ ಚಂಪಾ ಹೇಳಿರುವ ಹೇಳಿಕೆ ABCD ಒಂದು ಚೌಕ ಎಂಬುದು ಸರಿಯಾಗಿದೆ ಅಂತ. ಇದಕ್ಕೆ ಶಾರ್ಟ್ ಆಗಿ ಕೂಡ ನೀವು ಬರೀರಿ. ಅಂದ್ರೆ ಚಂಪಾ ಹೇಳಿರುವ ಪ್ರಕಾರ ABCD ಅನ್ನುವಂಥದ್ದು ಏನಾಗಿದೆ, ಒಂದು ಚೌಕ. ಸಿಂಪಲ್ ಆಗಿದೆ. ಚೌಕದ 4 ಬಾಹುಗಳ ಉದ್ದವನ್ನು ಕಂಡುಹಿಡಿಯಬೇಕು. ದೂರ ಸೂತ್ರವನ್ನು ಉಪಯೋಗಿಸಿ ಕರ್ಣಗಳ ಉದ್ದವನ್ನು ಕಂಡುಹಿಡಿಯಬೇಕು. 4 ಬಾಹುಗಳು ಸಮ ಮತ್ತು ಕರ್ಣಗಳು ಸಮ ಆದರೆ ಅದು ಒಂದು ಚೌಕ ಅಥವಾ ವರ್ಗವಾಗಿರುತ್ತದೆ ಅನ್ನುವಂಥದ್ದು. ಅದೇ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ಚೌಕದ ಗುಣಲಕ್ಷಣಗಳು ನಮ್ಗೆ ಗೊತ್ತಿತ್ತಂದ್ರ ಅದು ಚೌಕವೇ. ಅದನ್ನ ಅಲ್ಲ ಅನ್ನಬೇಕಾದ್ರೆ ಚೌಕದ ಗುಣಲಕ್ಷಣ. ಈಗ ಸಮಬಾಹು ತ್ರಿಭುಜ ಆಗಿದೆ ಅಂದ್ರೆ ಸಮಬಾಹು ಅಂದ ತಕ್ಷಣ 3 ಬಾಹುಗಳು ಸಮನಾಗಿರ್ಬೇಕಂದ್ರೆ 3 ಬಾಹುಗಳ ಅಳತೆಯನ್ನ ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಬೇಕು. 3 ಬಾಹುಗಳ ಅಳತೆ ಸಮ ಇದ್ದರೆ ಅದನ್ನ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಹಾಗೆ ಚೌಕದಲ್ಲಿ ಕೂಡ 4 ಬಾಹುಗಳು ಸಮ ಮತ್ತು ಕರ್ಣಗಳು ಸಮ ಆದ್ರೆ ಅದು ಒಂದು ಚೌಕ ಅಂತ ಕರಿತೀವಿ. ಹಾಗಾಗಿ ಚಂಪಾ ಹೇಳಿರ್ತಕ್ಕಂಥ ಹೇಳಿಕೆ ಏನಾಗಿದೆ, ಸರಿಯಾಗಿದೆ. ABCD ಅಂತಕ್ಕಂಥ ಒಂದು ಚೌಕ ಆಗಿದೆ. ಆದ್ಮೇಲೆ ಈ ರೀತಿಯಾಗಿ 7.1ರಲ್ಲಿ ನಾನು 5 ಪ್ರಶ್ನೆಗಳಿಗೆ ಪರಿಹಾರವನ್ನು ಈಗಾಗಲೇ ಕಂಡುಹಿಡಿದ್ದೇನೆ. ಇದು ಪಾರ್ಟ್ 2 ವಿಡಿಯೋ ಆಗಿದ್ದು ಮತ್ತೆ ಮುಂದೆ ಪಾರ್ಟ್ 3 ವಿಡಿಯೋಲಿ ಇದರ ಮುಂದಿನ ಅಭ್ಯಾಸ ಮುಂದಿನ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಇದೇ ರೀತಿ ನಿರಂತರವಾಗಿ ಪ್ರತಿಯೊಂದು ವಿಡಿಯೋಗಳು, ಪ್ರತಿಯೊಂದು ಘಟಕದ ಪ್ರತಿಯೊಂದು ಅಭ್ಯಾಸದ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ಕಂಡುಹಿಡಿತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಏನಾದರೂ ಇದ್ರೆ, ಸಲಹೆ ಸೂಚನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.